2 ದಿನ ರೆಸ್ಟ್ ತಗೊಳಕ್ ಹೇಳಿದಾರೆ. ನೀನ್ ಅಷ್ಟ್ರಲ್ಲೇ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಇವಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋದೆ ಅಂತ ಇಟ್ಕೋ. ಇನ್ನು ಆ ಕಲ್ಯಾಣಿಗೆ ನಿಮ್ ಮೇಲೆ ಅನುಮಾನ ಹೋಗಿಲ್ಲ. ಇವಾಗ ಇವಳು ಮಾತು ಕೇಳದೆ ಅನ್ಕೋ, ನಮ್ ಜುಟ್ ತಗೊಂಡೋಗಿ ಅವ್ರ ಕೈಗೆ ಕೊಟ್ಟಾಗಿರುತ್ತೆ. ಆಮೇಲೆ ನಿಮ್ಮಿಷ್ಟ. ನನ್ ಮಾತು ಕೇಳಿ 1-2 ದಿನ ಬಿಟ್ಟು ಹೋಗಿ. ಆಗ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಹುಷಾರಾಗಿದ್ಯಾ ಅನ್ಕೋತಾರೆ. ಏನ್ ಪರವಾಗಿಲ್ಲ ಅತ್ತೆ, ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಸ್ಯಾಮ್, ಅಮ್ಮ ಹೇಳಿದ್ದು ಕೂಡ ಕರೆಕ್ಟೇ. ಹಾಸ್ಪಿಟಲಿಂದ ಬರ್ತಿದ್ದಾಗೇನೆ ಹೋದ್ವಿ ಅಂದ್ರೆ ಕಲ್ಯಾಣಿಗೆ ಅಲ್ಲ, ಮನೇಲಿ ಉಳಿದಿರೋರ್ಗೂ ಕೂಡ ಅನುಮಾನ ಬರೋ ಚಾನ್ಸ್ ಇದೆ. ಸೊ 1-2 ದಿನ ಬಿಟ್ಟು ಹೋದ್ರೆ ಬೆಟರ್. ಇನ್ನು 2 ದಿನ ಕಾಯ್ಬೇಕಾ ಸಿದ್ದು? ತಪ್ಪೇನಿಲ್ಲ ಸ್ಯಾಮ್, ಇಷ್ಟು ದಿನ ಕಾದಿದ್ದೀವಿ. 2 ದಿನ ಕಾಯೋದ್ರಲ್ಲಿ ನಷ್ಟ ಏನೂ ಇಲ್ಲ. ಸರಿ, ಹಾಗೆ ವೇಟ್ ಮಾಡೋಣ. ಇವಾಗ ಹೋಗಿ ಸ್ನಾನ ಮಾಡು. ರೋಗಿಷ್ಟೇ ತರ ಕಾಣಿಸ್ತಾ ಇದೀಯಾ. ಸರಿ ಅಮ್ಮ. ಆಫೀಸರ್, ಏನಿದು ಸೂಟ್ ಕೇಸ್? ಸಡನ್ ಆಗಿ ಎಲ್ಲಿಗೆ ಹೋಗ್ತಿದ್ದೀರಾ? ಆಗ್ಲಿಂದ ನಿನಗೆ ಹೇಳಬೇಕು ಅಂತ ನೋಡ್ತಿದ್ದೆ, ಆದ್ರೆ ನೀನು ಕಾಣಿಸ್ಲಿಲ್ಲ. ಬೆಂಗಳೂರಲ್ಲಿ ನನಗೆ 3 ಡೇಸ್ ಟ್ರೈನಿಂಗ್ ಇದೆ. ಹೈಯರ್ ಆಫೀಸರ್ಸ್ ಎಲ್ಲರೂ ಬರ್ತಿದ್ದಾರೆ. ನಾನು ಕಂಪಲ್ಸರಿಯಾಗಿ ಹೋಗ್ಲೇಬೇಕು. ಇದೇನು ಆಫೀಸರ್, ನನ್ಗೊಂದ್ ಮಾತು ಹೇಳ್ದೆ ಸಡನ್ ಆಗಿ ಹೊರಟು ನಿಂತಿದ್ದೀರಲ್ಲ? ಹೇಳೋ ಟೈಮ್ ನನಗೂ ಇಲ್ಲ. ಸಡನ್ ಆಗಿ ಕಾಲ್ ಬಂತು, ನಾನು ಹೊರಡ್ಬೇಕಾಗಿ ಬಂತು. ಜಸ್ಟ್ 3 ಡೇಸ್ ಅಲ್ವಾ, ಬಂದ್ಬಿಡ್ತೀನಿ. ನೀವು ಹೋಗ್ತಿದ್ದೀರಾ ಅಂದ್ರೆ ಯಾಕೋ ನನಗೆ ಭಯ ಆಗ್ತಿದೆ ಆಫೀಸರ್. ಭಯನಾ? ನಿನಗ? ಲೈಫಲ್ಲಿ ಯಾವತ್ತೂ ಭಯ ಪಡಬಾರ್ದು ಅಂತ ಹೇಳಿದ್ದೀನಿ, ಮತ್ತೆ ಭಯ ಅಂತಿದ್ಯಾ? ಹಾಗಲ್ಲ ಆಫೀಸರ್, ನೀವಿದ್ರೆ ಇರೋ ಧೈರ್ಯನೇ ಬೇರೆ. ನೀವಿಲ್ಲ ಅಂದ್ರೆ ನನಗ್ ಭಯ ಆಗದೆ ಇರುತ್ತಾ? ಯಾಕೆ ಭಯ? ಒಂದ್ ಕಡೆ ಅತ್ತೆ, ಇನ್ನೊಂದ್ ಕಡೆ ಸಿದ್ದು ಸಂಪದ ಅವರು. ಏನು? ನಮ್ಮಮ್ಮ ಮತ್ತೆ ದೇವ್ರನ್ನ ನೋಡ್ಬೇಕು ಅಂತ ಕರೀತಾ ಇದ್ದಾರ? ನಮ್ಮಮ್ಮನ್ನ ಕನ್ವಿನ್ಸ್ ಮಾಡೋದು ನಿಂಗೆ ತುಂಬಾ ಈಸಿ. ಅದನ್ನ ನೀನ್ ಹೇಗೋ ಮಾಡ್ತೀಯ. ಆದ್ರೆ ನಿನ್ನ ನಂಬಿಸೋದೇ ನನಗೆ ಕಷ್ಟ ಆಗ್ತಿದೆ. ಕಣ್ಣು ಮುಂದೆ ನಡೆದಿದ್ದನೂ ಕೂಡ ನೀನ್ ನಂಬಲ್ಲ ಅಂತ್ಯ. ಒಂದು ಟೈಮಲ್ಲಿ ಕುರುಡಿ ತರ ಎಲ್ಲ ನಂಬ್ದೆ ಆಫೀಸರ್. ಆದ್ರೆ ಇವಾಗ ನನ್ನ ನೆರಳನ್ನೇ ನಾನು ನಂಬೋದಕ್ಕಾಗ್ತಾ ಇಲ್ಲ. ಯಾವಾಗ್ಲೂ ನಮ್ಮೇಲಿರೋ ನಂಬಿಕೆನ ನಾವು ಕಳ್ಕೋಬಾರ್ದು. ಹಾಗೆ ಎದುರಿಗಿರೋರ್ನ ಯಾವತ್ತೂ ಅನುಮಾನಿಸಬಾರ್ದು. ನಾನ್ ಯಾಕಿಷ್ಟು ಅನುಮಾನ ಪಡ್ತಿದ್ದೀನಿ ಅಂದ್ರೆ ಕಂದನ್ನ ಅಟ್ಯಾಕ್ ಮಾಡ್ಬೇಕು ಅನ್ನೋ ದ್ವೇಷ ಅವನಿಗೆ ಯಾಕೆ ಬಂತು ಅಂತ. ಅವನಿಗೇನ್ ಸಂಬಂಧ ಇದೆ ಅಂತ ಅವನು ಏನೇ ಹೇಳಿದ್ರು ನಾವು ನಂಬಿಡ್ಬೇಕಾ? ಮತ್ತೆ ಮತ್ತೆ ಅದೇ ಮಾತನ್ನೇ ಹೇಳ್ತೀಯಲ್ಲ ಕಲ್ಯಾಣಿ. ಮನೇಲಿ ನಾವ್ ಇಷ್ಟೊಂದು ಜನ ಇದ್ದೀವಿ. ಸಿದ್ದು ಸಂಪದ ಅಂದ್ರೆ ಮನೇಲಿ ಯಾರಿಗೂ ಕೂಡ ಆಗೋದಿಲ್ಲ. ಅಂಥದ್ರಲ್ಲಿ ನಾವೇ ಅವರಿಬ್ರು ನಂಬಿದೀವಿ. ನೀನ್ ಯಾಕೆ ನಂಬಲ್ಲ ಅಂತೀಯ? ಅವಾಗ ಯಾವಾಗ್ಲೋ ಹುಲಿಯನ್ ಬಾಸ್ನ ಶೌರ್ಯ ಓಲ್ಡ್ ಸಿಟಿಲಿ ಅರೆಸ್ಟ್ ಮಾಡಿದ ಅಂತ ಹೇಳಿದ್ರು. ಆಮೇಲೆ ಹುಲಿಯನ್ನು ಕೂಡ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು. ಆ ದ್ವೇಷದಿಂದನೇ ಮಾಡ್ದೆ ಅಂತ ಆ ಹುಲಿಯನೇ ಒಪ್ಕೊಂಡಿದ್ದಾನಲ್ವಾ? ನಂಬೋದು ನಮ್ ಜವಾಬ್ದಾರಿ. ಅದರಿಂದ ಇದಕ್ಕೂ ಮುಂಚೆ ತುಂಬಾ ಏಟ್ ತಿಂದಿದ್ದೀವಿ. ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀವಿ ಅಂದ್ರೆ ಹೇಗೆ ಹೇಳು? ಕಲ್ಯಾಣಿ, ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಇವಾಗ ಸಂಪದ ಗರ್ಭಿಣಿ. ಅವ್ರ ಮಗು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ. ಒಳ್ಳೆಯವರಾಗಿ ಬದುಕೋಣ ಅನ್ಕೊಂಡಿದ್ದಾರೆ. ಅದು ನಮ್ಮ ಮನೆಗೆ ಬರೋವರೆಗೂ ಮಾತ್ರ ಅಲ್ಲ, ಅದಕ್ಕೂ ಮುಂಚೆನೂ ಕೂಡ ರೋಡಲ್ಲಿ ಗುಡಿಸೋದನ್ನ, ಮೆಕ್ಯಾನಿಕ ಕೆಲಸ ಮಾಡೋದನ್ನ ಎಲ್ಲರೂ ನೋಡಿದೀವಲ್ಲ. ಇನ್ನೂ ಅವ್ರು ಬದಲಾಗಿಲ್ಲ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನೋಡು, ನೀನು ಅನಾವಶ್ಯಕವಾಗಿ ಬೇಡದೇ ಇರೋದನ್ನ ಯೋಚನೆ ಮಾಡಬೇಡ. ನಾನು ಬೇಗ ಹೋಗ್ಬೇಕು. ಹೋಗ್ಬರ್ತೀನಿ. ಸರಿ ಆಫೀಸರ್,
ನೀವು ಹುಷಾರಾಗಿ ಹೋಗಿ ಬನ್ನಿ. ಅಮ್ಮ ಹೋಗಿ ಬರ್ತೀನಿ. ಹುಷಾರು ಶೌರ್ಯ. ಅಮ್ಮನ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಬಾಲಗಣಪ, ನಾನು ಏನ್ ಕೇಳ್ತೀನಿ ಅಂತ ನಿನಗೆ ಗೊತ್ತಲ್ವಾ? ಹೊರಗಡೆ ಹೇಳಕ್ಕಾಗಿಲ್ಲ ಅಂದ್ರೂ ನನ್ನ ಮನ್ಸಲ್ಲಿ ಏನಿದೆ ಅನ್ನೋದು ನಿನಗೆ ಅರ್ಥ ಆಗತ್ತಲ್ವಾ? ನನ್ನ ಮಾತನ್ನ ಲೆಕ್ಕಿಸದೇ ಇರೋ ಆ ಕಲ್ಯಾಣಿನ ಈ ಮನೆಯಿಂದ ದೂರ ಮಾಡು ಸಾಕು. ಇನ್ನೆಲ್ಲ ತನಗ್ ತಾನೇ ನನಗೆ ಹತ್ರ ಆಗತ್ತೆ. ಈ ಮನೇಲಿರೋರು ಎಲ್ರೂ ನನ್ನ ಮಾತನ್ನ ಕೇಳ್ತಾರೆ, ನನ್ನ ಹಿಡಿತದಲ್ಲಿ ಇರ್ತಾರೆ. ಏನ್ ದಮಯಂತಿ, ಮತ್ತೆ ಯಾವ್ದೋ ಪೂಜೆ ಶುರು ಮಾಡಿದ್ಯಾ? ಪೂಜೆ ಅಲ್ಲಮ್ಮ, ಈ ಸಲ ನೇರವಾಗಿ ಆ ದೇವರನ್ನೇ ಆವಾಹನೆ ಮಾಡ್ಕೋತಾ ಇದ್ದೀನಿ. ಯಾರು ಹೇಳಿದ್ರು ಇವನ್ನೆಲ್ಲ? ಆವಾಹನೆ ಮಾಡ್ಕೋಬೇಕು, ವಶೀಕರಣ ಮಾಡ್ಕೋಬೇಕು, ವಶ ಮಾಡ್ಕೋಬೇಕು ಅಂತ. ಯಾವಾಗ್ಲೂ ದೇವ್ರನ್ನ ಭಕ್ತಿಯಿಂದ ಒಲಿಸ್ಕೋಬೇಕೇ ಹೊರತು ಈ ರೀತಿ ವಶ ಮಾಡ್ಕೊಳ್ಳೋದಲ್ಲ. ನಿಮಗಿದೆಲ್ಲ ವಿಚಿತ್ರ ಅನ್ಸತ್ತಪ್ಪ? ದೇವರನ್ನ ನನ್ನ ಭಕ್ತಿಯಿಂದ ನನ್ ವಶ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ನನ್ ವಶ ಆಗೋಗಿದ್ದಾನೆ. ಆದ್ರೆ ನಿಮ್ಮೆಲ್ಲರಿಂದಾನೆ 2-3 ದಿನದಿಂದ ಕಾಣಿಸ್ತಾನೇ ಇಲ್ಲ. ದೇವ್ರು ಕಾಣಿಸೋದಂದ್ರೇನು? ಅಮ್ಮ, ನನಗ್ ಅರ್ಥ ಆಗೋದು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಬಿಟ್ಬಿಡಿ, ನನಗ್ ಬೇಕಾಗಿರೋ ಪೂಜೆ ನಾನು ಮಾಡ್ಕೋತೀನಿ. ಅಮ್ಮ, ಅಜ್ಜಿ, ಏನ್ ಶೌರ್ಯ? ಅಮ್ಮ, ಅರ್ಜೆಂಟಾಗಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಒಂದು 3 days ಅಲ್ಲಿ ಬಂದ್ಬಿಡ್ತೀನಿ. ಇದೇನೋ ಇಷ್ಟೊಂದು ಅವಸರದಲ್ಲಿ ಪ್ರಯಾಣ ಯಾಕೆ? ಹೆಡ್ ಆಫೀಸಿಂದ ಫೋನ್ ಬಂದಿತ್ತು ಅಜ್ಜಿ. ಒಂದು 3 ದಿನದಲ್ಲಿ ಬಂದ್ಬಿಡ್ತೀನಿ. ಬಂದ್ಮೇಲೆ ಹೇಳ್ತೀನಿ. ಹುಷಾರು ಕಂದ. ಅಪ್ಪ, ಹೋಗ್ಬರ್ತೀನಿ ಅಜ್ಜಿ. ಹುಷಾರಾಗಿ ಹೋಗ್ಬಾ. ಕಲ್ಯಾಣಿ, ಏನೋ ಒಂದು ಘಟನೆ ನಡೆದಿದೆ ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಮನಸ್ಸನ್ನ ಹಾಳು ಮಾಡ್ಕೋಬೇಡ. ನಾನು ವಾಪಸ್ ಬರೋವರೆಗೂ ಅನಾವಶ್ಯಕವಾಗಿ ಯಾವುದೇ ರಿಸ್ಕ್ ತಗೋಬೇಡ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನನ್ನ ಡ್ಯೂಟಿ ನಾನು ಮಾಡಿದ್ರೆ ಅದರಿಂದ ಕೆಲವರು ನಮಗೆ ಶತ್ರುಗಳಾಗಿ ನಮಗೆ ನೋವು ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ಹಾಗಂತ ಬದಲಾಗಬೇಕು ಅಂತ ಪ್ರಯತ್ನ ಮಾಡ್ತಿರೋರ್ನು ಕೂಡ ನಾವು ಅನುಮಾನಿಸ್ತಾನೆ ಇದ್ರೆ ಅವರು ಬದಲಾಗದೇ ಇದ್ರು ಮುಂದೆ ನಮಗೆ ಮನಃಶಾಂತಿ ಅನ್ನೋದೇ ಇರಲ್ಲ. ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಜಾಸ್ತಿ ಯೋಚನೆ ಮಾಡಬೇಡ, ಸರಿನಾ? ಹೋಗ್ಬರ್ತೀನಿ. ಬಾಯ್.
ಫೋನ್ ಮಾಡ್ತಿದ್ದಾಳೆ ಯಾಕೆ? ಯಾಕೆ ಫೋನ್ ಮಾಡಿದಾಳೋ ಏನೋ ಕೇಳ್ ನೋಡು. ಫೋನ್ ರಿಸೀವ್ ಮಾಡಿದ್ರೆ ಏನೋ ಒಂದು ಹೇಳ್ತಾನೆ ಇರ್ತಾಳಮ್ಮ. ಆ ಮನೆ ವಿಷಯ ಏನಾದ್ರೂ ಹೇಳ್ತಾಳೇನೋ, ರಿಸೀವ್ ಮಾಡಿಸಿದ್ದು. ಹೇಳಕ್ಕ. ಈ ಸಿದ್ದು, ಕಲ್ಯಾಣಿಗ್ ನಿಮ್ ಮೇಲೆ ಇನ್ನೂ ಅನುಮಾನ ಏನೂ ಹೋಗಿಲ್ಲ ಕಣೋ. ಅವಳ ಅನುಮಾನ ಹಾಗೆ ಇದೆ. ಮನೇಲಿ ಎಲ್ರೂ ನಂಬಿದ್ದಾರೆ, ಆದ್ರೆ ಕಲ್ಯಾಣಿ ಮಾತ್ರ ನಂಬ್ತಿಲ್ಲ. ನೀವೇ ಮೋಕ್ಷಂಗೋಸ್ಕರ ಬಾಂಬ್ ಇಟ್ಟು ಡ್ರಾಮಾ ಆಡ್ತಿದ್ದೀರಾ ಅಂತ ಅನ್ಕೋತಿದ್ದಾಳೇನೋ ಅಂತ ನನ್ನ ಅನುಮಾನ. ಮನೇಲಿ ಎಲ್ರೂ ನಂಬಿದಾರಲ್ವಾ, ಆ ಕಲ್ಯಾಣಿ ಕೂಡ ನಂಬಿರ್ತಾಳೆ ಅಂತ ನೀವ್ ಎಲ್ಲಿ ಅವಸರ ಪಟ್ಟು ಏನ್ ಪ್ಲಾನ್ ಮಾಡ್ತಿರೋ ಅಂತ ನಿಮಗೆಲ್ಲ ಮೊದ್ಲೇ ಹೇಳ್ತಿದ್ದೀನಿ ಕಣೋ. ಕಲ್ಯಾಣಿ ಅಂತೂ ನಿಮ್ಮನ್ನ ನಂಬಲ್ಲ, ಅದಂತೂ ನನಗೆ ಅರ್ಥ ಆಯ್ತು. ನೀವು ಕೂಡ ಅರ್ಥ ಮಾಡ್ಕೊಂಡು ಸ್ವಲ್ಪ ಹುಷಾರಾಗಿರಿ. ಏನ್ ಚಿಕ್ಕಮ್ಮ, ನಿನ್ ತಮ್ಮಂಗ್ ಕಾಲ್ ಮಾಡಿದ್ಯಾ? ನನ್ ತಮ್ಮಂಗ ನಾನ್ ಯಾಕೆ ಫೋನ್ ಮಾಡ್ತೀನಿ? ನೀನ್ ಸೈಡಿಗೆ ಬೇರೆ ಹೋಗಿ ಫೋನ್ ಮಾಡಿ ಮಾತಾಡ್ದೆ ಅಂದ್ರೆ ಯಾರಿಗ್ ಫೋನ್ ಮಾಡ್ದೆ ಅಂತ ತಿಳ್ಕೊಳ್ದೆ ಇರೋ ಅಷ್ಟು ಅಮಾಯಕಿ ಏನಲ್ಲ. ನಿನ್ ತಮ್ಮಂಗೆ ಇಲ್ಲಿ ನಡೀತಿರೋ ವಿಷಯ ಹೇಳೋದು ಎಷ್ಟು ತಪ್ಪು ಅಂತ ಗೊತ್ತಾ? ನಿನ್ ತಮ್ಮನಿಂದ, ಆ ಸಂಪದನಿಂದ ಈ ಕುಟುಂಬಕ್ಕೆ ಎಷ್ಟು ತೊಂದರೆ ಆಗಿದೆ ಅಂತ ನಿನಗೆ ಗೊತ್ತಿದೆ. ಹಾಗಿದ್ರೆ ನೀನ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೋದ್ರೆ ನೀನೇ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು. ಏನ್ ಕಲ್ಯಾಣಿ, ಪ್ರತಿಯೊಂದಕ್ಕೂ ನನಗೆ ಹೆದರ್ಸ್ತೀಯಾ? ನನ್ ತಮ್ಮ, ಆ ಸಂಪದ ಬದಲಾಗಿದ್ದಾರೆ ಅಂತ ಎಷ್ಟೇ ಹೇಳಿದ್ರು ನೀನ್ ಕೇಳಲ್ಲ. ಕೊನೆಗೆ ಶೌರ್ಯ ಕೂಡ ನಂಬಿದಾನೆ. ಪೊಲೀಸ್ ಆಫೀಸರ್ ಶೌರ್ಯನ್ಗಿಂತ ನೀನೇನಾದ್ರೂ ಜಾಸ್ತಿ ಬುದ್ಧಿವಂತೆನಾ? ಎಷ್ಟೇ ರೀತಿಯಲ್ಲಿ ಹೇಳಿದ್ರು ನೀನ್ ಮಾತ್ರ ನಂಬ್ತಿಲ್ಲ. ಅದಕ್ಕೆ ಅದೇ ವಿಷಯನ ನನ್ನ ತಮ್ಮನ ಹತ್ರ ಹೇಳಿ ಅರ್ಥ ಮಾಡಿಸ್ತಿದ್ದೀನಿ. ಎಲ್ರೂ ನಂಬಿದ್ದಾರೆ ಅಂತ ನೀವ್ ಅನ್ಕೋಬೇಡಿ, ಆದ್ರೆ ಈ ಕಲ್ಯಾಣಿ ಮಾತ್ರ ನಂಬಿಲ್ಲ ಅಂತ ಇದನ್ನೇ ಹೇಳ್ದೆ. ಆದ್ರೂ ಸಿದ್ದು ತನ್ನ ಪ್ರಾಣನ್ ಒತ್ತೆ ಇಟ್ಟು ನನ್ ಮಗ ಅನ್ಸ್ಕೊಳ್ಳೋ ನಿನ್ ಮೋಕ್ಷನ್ ಕಾಪಾಡ್ದ. ಆ ಕೃತಜ್ಞತೆ ಕೂಡ ನಿನಗಿಲ್ಲ. ಅವನನ್ ಕಾಪಾಡಿದ್ದಕ್ಕೆ ನಮ್ ಸಿದ್ದುಗೆ ಏನಾದ್ರೂ ಬರತ್ತಾ? ಹೊಟ್ಟೆಲ್ ಹೆತ್ತಿರೋ ಸಂಪದಾಗಿಂತ ನಿನಗೆ ಸ್ವಂತ ಮಗ ಆಗಿದಾನಲ್ವಾ ಅವನು? ಇವತ್ತು ಯಾವ ಹಕ್ಕು ಆ ಸಂಪದಾಗಿಲ್ಲ ಅಲ್ವಾ? ಕೊನೆಗೆ ನಿಮ್ಮಮ್ಮ ಅವನ ಹೆಸರಿಗೆ ಬರ್ದಿರೋ ಆಸ್ತಿ ಕೂಡ ನಿನಗೆ ಅಲ್ವಾ? ನಾವೇನಾದ್ರೂ ಅನುಭವಿಸ್ತೀವಾ? ಇಲ್ಲ ಅಂದ್ರೆ ನನ್ನ ತಮ್ಮ ಏನಾದ್ರೂ ಅನುಭವಿಸ್ತಾನ? ನಾನೇನೋ ಅಮಾಯಕಿ ತರ ಇದೀನಿ ಅಲ್ವಾ ಅಂತ ಪ್ರತಿಯೊಂದಕ್ಕೂ ನನಗೆ ಹೆದರ್ಸ್ಬೇಕು ಅಂತ ನೋಡ್ತೀಯಲ್ಲ? ನೀನ್ ಹೀಗೆ ವರ್ತಿಸ್ತಿದ್ರೆ ಅನವಶ್ಯಕವಾಗಿ ಮೋಕ್ಷನ ಸಿದ್ದು ಕಾಪಾಡಿ ತಪ್ಪು ಮಾಡ್ದ ಅಂತ ನನಗನ್ನಿಸ್ತಿದೆ. ಚಿಚಿ, ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಎದುರಾಗೋದು ಅಂದ್ರೆ ಇದೆ. ಅವ್ರ ಬದಲಾಗಿ ಪ್ರಯೋಜನ ಏನಿದೆ? ನಿಮ್ಮಂತವ್ರು ನಮ್ದೇ ಇದ್ದಾಗ ಬದಲಾಗೋದು ಅನಾವಶ್ಯಕ ಅಂತ ಮತ್ತೆ ಹಳೆ ದಾರಿಗೆ ಹೋಗ್ತಾರವ್ರು. ಛೇ, ಅಮ್ಮ ಕಲ್ಯಾಣಿ, ಏನಾಯ್ತಮ್ಮ? ನಿಮ್ ಚಿಕ್ಕಮ್ಮ ಎಗರಾಡ್ತಾ ಇದ್ದಾಳೆ. ಅವಳು ಮಾತು ರೂಮಿಂದಾನೇ ಹೊರಗಡೆ ಕೇಳಿಸಲ್ಲ, ಅಂಥದ್ರಲ್ಲಿ ಗೇಟಿನ ತನಕ ಕೇಳಿಸ್ತಾ ಇತ್ತು ಇವತ್ತು. ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ತಪ್ಪು ಮಾಡಿರೋರು ಆ ತಪ್ಪನ್ನ ಮುಚ್ಚ ಹಾಕೋದಕ್ಕೆ ಧೈರ್ಯ ಇರೋರು ಹಾಗೆ ನಾಟಕ ಮಾಡ್ತಾರೆ ಚಿಕ್ಕಪ್ಪ.
ಹಾಗಿರೋದ್ರಿಂದ ಎದುರುಗಡೆ ಇರೋರು ಅವ್ರು ತಪ್ಪು ಮಾಡಿಲ್ಲ ಅಂತ ಅನ್ಕೋತಾರೆ ಅಂತ ಅವರ ಭ್ರಮೆ. ಅವರು ತಪ್ಪು ಮಾಡಿದಾರ ಇಲ್ವಾ ಅಂತ ಅವ್ರ ವರ್ತನೆಯಿಂದ ಅವರೇ ತೋರಿಸ್ಕೊಡ್ತಾರೆ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಪಾಪ. ಇದಕ್ಕೆ ಕಣೋ ಹೇಳೋದು ಅವಸರ ಪಡಬಾರ್ದು ಅಂತ. ಹಾಸ್ಪಿಟಲ್ ಬರ್ತಿದ್ದ ಹಾಗೆ ಹೋಗ್ಬೇಕು ಅಂದೆ. ಹೋಗಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ. ಏಯ್, ಆ ಕಲ್ಯಾಣಿ ಅನುಮಾನ ತೀರೋವರೆಗೂ ಆ ಮನೆ ಕಾಲಿಡ್ಬೇಡಿ ನೀವು. ಅದ್ ನಿಮ್ಗೆ ಒಳ್ಳೇದಲ್ಲ, ಹೇಳ್ತಾ ಇದ್ದೀನಿ. ಇದೇನ್ ಸಿದ್ದು, ಮನೇಲಿ ಎಲ್ರೂ ನಂಬಿದಾರಲ್ವಾ, ಇನ್ನೂ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅನ್ಕೊಂಡ್ರೆ ಹೀಗಾಯ್ತು. ನಾನು ಇದನ್ನು ಊಹೆ ಮಾಡಿರಲಿಲ್ಲ ಸ್ಯಾಮ್. ಇಷ್ಟು ಮಾಡಿದ್ಮೇಲೂ ಕೂಡ ಕಲ್ಯಾಣಿ ನಂಬಿಲ್ಲ ಅಂದ್ರೇನು? ಇನ್ನು ಹೇಗ್ ನಂಬಿಸ್ಬೇಕು? ಆ ಕಲ್ಯಾಣಿ ನಂಬೋ ಹಾಗೆ ನಾವೇನ್ ಮಾಡಕ್ಕಾಗತ್ತೆ ಸಿದ್ದು? ಅವಳು ನಂಬಿಲ್ಲ ಅಂದ್ರೆ ಇವಾಗ ನಾವ್ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಸ್ಯಾಮ್. ಕೆಲವು ದಿನ ನಾವು ಸೈಲೆಂಟ್ ಆಗಿರೋದೇ ಒಳ್ಳೇದು. ನಾವು ಸೈಲೆಂಟ್ ಆಗಿದ್ರು ನಮ್ಮೇಲೆ ಅನುಮಾನ ಇರೋದಕ್ಕೆ ಆ ಕಲ್ಯಾಣಿ ಸೈಲೆಂಟ್ ಆಗಿರೋದಿಲ್ಲ ಅಲ್ವಾ? ನಾವ್ ಯಾವುದೇ ಸ್ಟೆಪ್ಸ್ ತಗೊಳ್ಳಿಲ್ಲ ಅಂದ್ರೆ ಕಲ್ಯಾಣಿಗೆ ಮಾತ್ರ ಮಾಡೋಕೆ ಏನಾಗುತ್ತೆ? ಹೇಗೂ ಅವಳಿಗೆ ನಮ್ಮ ಮೇಲೆ ಅನುಮಾನ ಇರೋದಕ್ಕೆ ನಮ್ಮ ಹುಷಾರಲ್ಲಿ ನಾವಿರೋಣ. ಬರೀ ಹುಷಾರಾಗಿರೋದಲ್ಲ, ತುಂಬಾನೇ ಹುಷಾರಾಗಿರ್ಬೇಕು. ಆಮೇಲೆ ನಿಮ್ಮಿಷ್ಟ. ನೀವ್ ಈ ತರ ಊಟ ಮಾಡದೆ ಹೋದ್ರೆ ಹೇಗೆ? ನಿಮ್ಗೋಸ್ಕರ ಊಟದ ವ್ಯವಸ್ಥೆನೂ ಆಗಿದೆ. ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನ್ ಮಾಡಿದಿನಲ್ಲೇ, ಜೊತೆಗೆ ನೀನು ಬೇರೆ ಮಾಡಿದ್ಯಾ? ಜನಕ್ಕೆ ಎಲ್ಲಿ ಸಾಕಾಗಲ್ವೋ ಅಂತ ಯಾವುದಕ್ಕೂ ಇರ್ಲಿ ಅಂತ ನಾನು ಸ್ವಲ್ಪ ಮಾಡ್ದೆ ಅತ್ತೆ. ಆದ್ರೂ ಅವ್ರಿರೋದ್ರಿಂದ ನಮ್ಗೇನ್ ನಷ್ಟ ಹೇಳಿ? ಅವ್ರ ರೂಮಲ್ಲಿ ಅವ್ರು ಇರ್ತಾರೆ. ಇವತ್ತೊಂದಿನ ಅವ್ರು ಇರ್ಲಿ ಬಿಡಿ. ನೀನ್ ಬದಲಾಗಿದ್ದೇನೋ ನಂಬಿಕೆ ಇಲ್ದೇನೆ ಜನ ಅನುಪಮನ ಗೆಲ್ಸಿದ್ದಾರೆ. ಇನ್ನು ಪ್ರಯೋಜನ ಇಲ್ಲ. ನೋಡ್ತಾ ಸುಮ್ನೆ ಕೂತ್ಕೊಂಡ್ರೆ ಅವಳು ನನ್ನ ಮಗನ್ನ ನನ್ನಿಂದ ಪೂರ್ತಿಯಾಗಿ ದೂರ ಮಾಡ್ಬಿಡ್ತಾಳೆ. ನನ್ನ ಮಗ ನನ್ನ ಮಾತನ್ನ ಆಗಲ್ಲ ಅಂತಾನೆ ಹೇಳ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಅವಳು ಮಾತು ಕೇಳಿ ನಾನು ಏನ್ ಹೇಳಿದ್ರು ಇಲ್ಲ ಅಂತಿದ್ದಾನೆ. ಕೊನೆಗೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ. ಅವಳನ್ನ ಮನೇಲಿ ಇರೋದಕ್ ಬಿಡಬಾರ್ದು. ಆ ಕಲ್ಯಾಣಿನ ಹೊರಗಡೆ ಕಳಿಸ್ಬೇಕು ಅಂದ್ರೆ ಮನೇಲಿರೋರು ಯಾರು ನನ್ನ ಮಾತನ್ನ ಕೇಳಲ್ಲ. ಅದೇ ಆ ದೇವ್ರು ಪ್ರತ್ಯಕ್ಷ ಆದ್ರೆ ಆ ದೇವ್ರ ಹತ್ರ ಮೊದಲು ಈ ದರಿದ್ರನ ದೂರ ಮಾಡು ಅಂತ ಹೇಳ್ಬೇಕು. ಹೊರಗಡೆ ಮಾತ್ರ ನಾನು ದುಡ್ಡುಗೋಸ್ಕರ ಅಂತ ಮಾತಾಡಿದ್ರು ನನ್ನ ಆಸೆ ಕೋರಿಕೆ ಯಾರಿಗೂ ಗೊತ್ತಾಗ್ಬಾರ್ದು. ನೇರವಾಗ ಆ ದೇವ್ರಿಗೆ ಹೇಳೋವರೆಗೂ ಆ ದೇವ್ರು ನನ್ನ ಕಣ್ಣಿಗೆ ಕಂಡು ಮರುಕ್ಷಣನೇ ಮೊದಲು ನಾನು ಬೇಡ್ಕೊಳ್ಳುವಂತ ಕೋರಿಕೆ ನನ್ನ ಒಡವೆಗಳು 2 ಪಟ್ಟಾಗ್ಬೇಕು ಅಂತ ಅಲ್ಲ, ಆ ದರಿದ್ರನ ನನ್ನಿಂದ ನಮ್ಮ ಮನೆಯಿಂದ ದೂರ ಮಾಡು ಅಂತ. ಅವಳು ದೂರ ಆದ್ರೆ ನನ್ನ ಮಗನ್ಗೆ ಇನ್ನೊಂದು ಒಳ್ಳೆ ಸಂಬಂಧ ತಗೊಂಡ್ ಬರ್ತೀನಿ. ಆಮೇಲೆ ಬರೋರು ಯಾರೇ ಆದ್ರೂ ಸರಿ, ನನ್ನ ಮಾತೇ ಕೇಳ್ಬೇಕು, ನಾನು ಹೇಳಿದ್ದನ್ನೇ ಮಾಡ್ಬೇಕು. ಅಂಥವಳನ್ನ ಸರಿಯಾಗಿ ಹುಡುಕಿ ಕರ್ಕೊಂಡ್ ಬರ್ತೀನಿ. ಇನ್ನೊಬ್ಳು ಬರ್ಬೇಕು ಅಂದ್ರೆ ಇವಳು ಈ ಮನೆಯಿಂದ ಹೋಗ್ಬೇಕು. ಕಳಿಸ್ತೀನಿ ಕಲ್ಯಾಣಿ, ನಿನ್ನ ನನ್ನ ಮಗನಿಂದ ದೂರ ಕಳಿಸ್ತೀನಿ. ಅಷ್ಟಕ್ಕೂ ಈ ಮನೆಗೆ ಸಂಬಂಧನೇ ಇಲ್ದಿರೋ ಹಾಗೆ ಮಾಡ್ತೀನಿ. ಅತ್ತೆ, ನಿಮ್ ಮನ್ಸಲ್ಲಿ ಇಷ್ಟು ವಿಷ ಇದೆಯಾ? ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ನಾನು ಅನ್ಕೊಳ್ತಿದ್ರೆ
ಈ ಮನೆ ಸೊಸೆ ನನ್ನನ್ನೇ ಬದಲಾಯಿಸ್ಬೇಕು ಅಂತಿದ್ದೀರಾ? ದೇವರು ಕಾಣಿಸಿದ್ರೆ ಎಂತ ಕೆಟ್ಟವರು ಒಳ್ಳೆಯವರಾಗ್ತಾರೆ ಅಂತಾರೆ. ಆದ್ರೆ ನಿಮ್ಮಲ್ಲಿರೋ ಕೆಟ್ಟತನ ಇನ್ನೂ ಜಾಸ್ತಿ ಆಗ್ತಿದೆ.